ನಿನ್ನಡೆಗೆ ಶಿರವ ಜ್ಞಾನ ಸಾಗರ ನಿನ್ನ ಪಾದ ಸೇವೆ ಮಾಡುವೆ ನಿರುತ ಕಲ್ಲಾಪುರ ಭಕ್ತರೊಳಗಾಡುವವನೇ ನಿರುತ ಕಲ್ಲಾಪುರ ಭಕ್ತರೊಳಗಾಡುವವನೇ ಓ ಆಂಜನೇಯ ಸ್ವಾಮಿ ನಿನಗೆ ವಂದನೆ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ವಂದನೆ ಶ್ರೀ ಗುಬ್ಬಿ ನಂಜುಂಡೇಶ್ವರ ಸ್ವಾಮಿ ವಂದನೆ ಶ್ರೀ ಬಸವೇಶ್ವರ ಸ್ವಾಮಿ ನಿನಗೆ ವಂದನೆ ನಿನಗೆ ವಂದನೆ ಗ್ರಾಮದೇವಿ ತಾಯಿ ನಿನಗೆ ವಂದನೆ ಶ್ರೀ ಕಳಿಯಮ್ಮ ದೇವಿ ನಿನಗೆ ವಂದನೆ ಶ್ರೀ ಬನ್ನಿ ಮಹಾಕಾಳಿ ದೇವಿ ನಿನಗೆ ವಂದನೆ ಶ್ರೀ ಬನ್ನಿ ಮಹಾಕಾಳಿ ತಾಯಿ ನಿನಗೆ ವಂದನೆ ಓ ಆನಗಲ್ಲ ಗುರುಕುಮಾರೇಶ್ವರ ನಿನಗೆ ವಂದನೆ
ಮಾಡುವುದಕ್ಕಾಗಿ ಶ್ರೀರಾಮಚಂದ್ರನಿಗೆ ಮಾತು ಕೊಟ್ಟಂತೆ ಇಡೀ ಲಂಕೆಯನ್ನು ಸುಟ್ಟಾಕಿ ಸೀತಾ ಮಾತಿನ ರಕ್ಷಣೆ ಮಾಡಿದ ಹಾಗೆ ನನ್ನ 4 ಜನ ಮಾವನನ್ನ ಕಾಪಾಡುವ ಭಾರ ನಿನ್ನೆಲೆ ಕುಳಿದೆಯಪ್ಪ, ನಿನ್ನೆಲೆ ಕುಳಿದೆ. ಗಿರಿಜಾ, ಪೂಜೆ ಮುಗಿದಮ್ಮ. ಗಿರಿಜಾ, ನನ್ನ ತಮ್ಮಂದಿರಂತೆ ವಿದ್ಯಾವಂತಳಾದ ನನಗೆ ಸರ್ಕಾರಿ ನೌಕರಿ ದೊರಕಿಸಿ ನಿನ್ನ ಕೀರ್ತಿ ಅಮರವಾಗಿಸಲು ಹೀಗೆ ಮಾಡ್ತೀರಾಯ? ಅದಕ್ಕಿಲ್ಲ, ನಿನ್ನ ಆಶೀರ್ವಾದ ಕೂಡ ಬೇಕೇ ಬೇಕು ತಾನೆ. ಇಲ್ಲಿ ಬಾ, ಮೊದಲು ಆ ದೇವರಿಗೆ ನಮಸ್ಕಾರ ಮಾಡು. ಓ ನಮ್ಮ ತಂದೆ ಕುಲದೇವ ಮಾತೃಸರನೆ, ಕುಲವೆಂದು ಮಡಿದಾಡುವ ಈ ನೆಲದಲ್ಲಿ ಬೆಲೆ ಇಲ್ಲದಂತಾಗಿದೆ ಈ ರೈತನ ಬಾಳು. ನನ್ನ 3 ಜನ ತಮ್ಮಂದಿರನ್ನು ಎದುರು ಹಾಕಿಕೊಂಡು ಗಿರಿಜಾಳೊಂದಿಗೆ ನನ್ನ 3 ಜನ ತಮ್ಮಂದಿರನ್ನು ಹೋಲಿಸಿದ್ದೇನೆ. ಅವರೆಲ್ಲರೂ ದೊಡ್ಡ ಅಧಿಕಾರಿಗಳಾಗಿ ಬರುವಂತೆ ಆಶೀರ್ವದಿಸು ತಂದೆ, ಆಶೀರ್ವದಿಸು. ಶಂಕರನೆಂಬುವನು ನನ್ನ ಮೊಲತಾಯಿಯ ಮಗ. ತಾಯಿಯನ್ನು ಕಳೆದುಕೊಂಡು ನನ್ನನ್ನೇ ತಂದೆ ತಾಯಿಗಳನ್ನಾಗಿ ತಂದಿದ್ದಾನೆ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳೆಂಬ ಮಮತೆ ನಮ್ಮೆಲ್ಲರ ಮನದಲ್ಲಿ ಮೂಡಿ ಹೋದವನು ಯಶಸ್ವಾಗಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಅದನ್ನು ನಿನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿಟ್ಟುಕೊಳ್ಳಬೇಕಮ್ಮ. ಮಲತಾಯಿಯ ಮಗನಾಗಿ ನನ್ನ ತಮ್ಮನಾಗಿ ಜನಿಸಿ ನನ್ನ ಕೀರ್ತಿ ತರುವ ಸಹೋದರ ಅವನೇ. ಅವನ PSI ಇಂದ್ರು ಪಾಸ್ ಆಯ್ತಂದ್ರೆ ಅವನೊಂದಿಗೆ ನಿನ್ನ ಮದುವೆ ಮಾಡಿ ನನ್ನ ಭಾರ ಕಡಿಮೆ ಮಾಡಿಕೊಳ್ತೇನೆ. ಒಪ್ಪಿಗೆನಮ್ಮ? ನಿನ್ನ ಇಚ್ಛೆ ಇದ್ದಂತೆ ಯಾರು ಬೇಡ ಅಂತ ಹೇಳ್ತಾರೆ ಅದು ಅಲ್ಲೋಡು. ಮಾತಾಡ್ತಾ ಇದ್ದ ಹಾಗೆ ಶಂಕರ್ ಮಾವ ಬಂದೇ ಬಿಟ್ರು. ಹೌದಣ್ಣ, ಈಗಲೇ ಬಂದೆ. ಏಕಪ್ಪ ಮೇಲನ ಮಾತು ಇರ್ಲಿ, ಮೊದಲು ಮಾರ್ತಿರಾಣಿಗೆ ನಮಸ್ಕಾರ ಮಾಡಿ. ಕುಲದೇವ ಹನುಮನಿ ದೇವರಿಗೆ ಹಾಗೆಲ್ಲ ನಿಲ್ಲಿಸಿ ನಿನ್ನ ನಾಲಿಗೆ ಹೊಲಸು ಮಾಡಿಕೊಳ್ಳಬೇಡ. ಇವನು ದುಷ್ಟರ ಪರಿಪಾಲಕ, ಶಿಷ್ಟರ ಪರಿಪಾಲಕರು. ಇವನು ಶಿಷ್ಟರ ಪರಿಪಾಲಕನಲ್ಲ, ದುಷ್ಟರ ಪರಿಪಾಲಕ. ಅಷ್ಟ ಸೌಭಾಗ್ಯ ಸಂಪನ್ನದ ಶ್ರೀಮಂತರ ಬೆನ್ನು ಹತ್ತಿ ಕೊಡುಪಾಪಿಗಳು ತನ್ನ ಕಾಲ ಕೆಳಗಾಗಿ ಕುಳಿತು ಕೈ ಮುಗಿಯದ ಕಟಕರ ಬೆನ್ನು ಹತ್ತಿದ್ದಾನೆ ಈ ನಿನ್ನ ಹನುಮ. ನಿನ್ನ ಹನುಮನಿಗೆ ನೀನು ಹೋದ ಕೆಲಸ ಮಣ್ಣು ಪಾಲಾಗಿ ಹೋಯ್ತಣ್ಣ ಈ ನಿನ್ನ ತಮ್ಮನ ಕೆಲಸ. ಮಮಕಾರ ಎಂಬ ಪಣತೆಯಲ್ಲಿ ಅಹಂಕಾರವೆಂಬ ಎಣ್ಣೆಯನ್ನು ಹಾಕಿ ಲಂಚ ಎಂಬ ದೀಪವನ್ನು ಉರಿಸಿ ಮಾರ್ಚದ ಕೆಟ್ಟ ಶ್ರೀಮಂತರಿಗೆ ಅಧಿಕಾರ ಕೊಟ್ಟಿದ್ದನ್ನ ಈಗಿನ ಸರ್ಕಾರ. ಅಂದಾಗ ಧಿಕ್ಕರವಿರಲಿ ಈಗಿನ ಕುಲದೇವ ಹನುಮನಿಗೆ. ದೇವರಿಗೆ ಹಾಗೆಲ್ಲ ನಿಂದಿಸಿ ನಿನ್ನ ನಾಲಿಗೆ ಹೊಲಸು ಮಾಡಿಕೊಳ್ಳಬೇಡ. ನಿನ್ನ ಈ PSI ಇಂಟರ್ವ್ಯೂ ಇನ್ನೊಂದು ಸಲ ಫೇರಾದರೆ ಇತ್ತು, ಮುಂದಿನ ಜನಕ್ಕಾದರೂ ಪ್ರಯತ್ನ ದೊರಕಲೇಬೇಕಲ್ಲವೇ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಮಬ್ಬು ಜನಗಳ ನೆತ್ಯ ಮೇಲೆ ಕಾಲಿಟ್ಟು ಲಂಚದ ಮಂಚ ಹತ್ತಿ ಗೋಕಾಶನ ಬಿಟ್ಟಿರುವ ಆ ಶ್ರೀಮಂತ ದರ ರಾಜ್ಯದ ಎದುರು ಸೀಳಿ ಬಡವರ ಬೆಳಗೊಳ್ಳಲಾಗಲೇ ನನ್ನಂತ ವಿದ್ಯಾವಂತನ ಆತ್ಮಕ್ಕೆ ಶಾಂತಿ. ಇಲ್ಲದಿದ್ದರೆ ನನ್ನಿಂದ ನಡೆಯುವುದು ಈ ಜಗತ್ತಿನಲ್ಲಿ ಕ್ರಾಂತಿ. ಅದಕ್ಕಾಗಿ ಏನಿಂದ ಸಿದ್ಧವಾಗಿರುತ್ತಿದ್ದೇನೆ ಈ ಕಟಕ ಸಮಾಜಕ್ಕೆ ಬುದ್ಧಿ ಕಲಿಸಲು. ಶಂಕರ, ಇಂದಲೇ ನಾಳೆಯಾದರೂ ಸತ್ಯವಂತರಿಗೆ ಬೆಲೆ ಸಿಗುವುದು ಈ ಸಮಾಜದಲ್ಲಿ. ಸತ್ಯವಂತರಿಗೆ ಬೆಲೆ ಈ ಸಮಾಜದಲ್ಲಿ ಬೆಲೆ ಸಿಗುವುದು ನಿನ್ನ ಸತ್ಯವಂತರಿಗಲ್ಲ. ಹೊತ್ತರೆ ನಿತ್ಯ ಗರತಿಯರ ದಾರಿ ಹಿಡಿದು ಅವರ ಬಾಳೆಂಬ ಬಳ್ಳಿಯನ್ನು ಮುಳ್ಳ ಮೇರೆಸುವ ಗೋಮುಖವ್ಯಾಘ್ರ ಕಾಮುಕರಿಗಿದೆ ಈ ಸಮಾಜದಲ್ಲಿ ಬೆಲೆ. ಮನೆ ಸೇರಿ ಶತ್ರುವಾಗಿ ಮಿತ್ರನ ಸತಿಯನ್ನು ನಿತ್ಯ ಬಳಸುವ ಗತ್ತುಗಾರ ಬಂಡರಿಗಿದೆ ಈ ಸಮಾಜದಲ್ಲಿ ಬೆಲೆ. ಬಡವರಿಗಾಗಿ ಸರ್ಕಾರ ಒದಗಿಸಿದ ಕಂಟ್ರೋಲ್ಗಳನ್ನು ಎತ್ತಿ ಹಾಕಿ ತಮ್ಮ ಪಕ್ಕ ಸೇರಿ ತುಂಬಿಸಿಕೊಳ್ಳುವ ಭ್ರಷ್ಟರಿಗಿದೆ ಈ ಸಮಾಜದಲ್ಲಿ ಬೆಲೆ. ನಿತ್ಯ ಸತ್ಯ ಮೇವ ಜಯತೆ ಎಂಬ ಗಾಂಧಿ ಮಂತ್ರವನ್ನು ಮರೆತು ಸತ್ತ ಮೇಲೆ ಜಯತೆ ಎಂದು ಜಗಕ್ಕೆ ಸಾರುವ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಧನರಾಜನಂತವರಿಗಿದೆ ಈ ಸಮಾಜದಲ್ಲಿ ಬೆಲೆ.
ನಿತ್ಯ ಲಂಚದ ಬಾತಿ ಹಿಡಿದು ಅಕ್ಷರ ಜ್ಞಾನದ ರಾಕ್ಷಸರಿಗೆ ಅಧಿಕಾರ ಕೊಡುವ ರಾಕ್ಷಸರಿಗಿದೆ ಈ ಸಮಾಜದಲ್ಲಿ ಬೆಲೆ. ಪಾಪದಿಂದ ಅಡಿಡುವ ಪಾಪದ ಕೂಡ ತುಂಬಬೇಕಾದರೆ ಅಣ್ಣನೆಂಬ ಈ ನಿನ್ನ ಒಡಲು ಬಂಗಾರದ ಕಡಲಾದರೆ ಈ ಎಣ್ಣೆಲ್ಲ ನಾಳಿನ ಅವರಿಗೆ ಬೇಡಿ ಹಾಕಿ ಸತ್ಯದ ಪತಾಕಿಯನ್ನು ಹಾರಿಸದಿದ್ದರೆ ನಾ ನಿನ್ನ ಸಹೋದರ ಶಂಕರನೇ ಅಲ್ಲ. ಈ ಮಾತು ನಿನ್ನ ಪಾದವಾಣಿಗೆ ಸತ್ಯವನ್ನ ಸತ್ಯ. ನುಡಿ ಕೇಳಿ ನನ್ನ ಹಸಿದ ಒಡೆಗೆ ತುಂಬಿದಂತಾಯ್ತು. ನಿನ್ನನ್ನು ತಮ್ಮನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಬಾ, ತಮ್ಮಂದಿರು ಕಾಲೇಜಿನ ಬರುವ ವೇಳೆ ಇತ್ತು, ಎಲ್ಲರೂ ಸೇರಿ ಊಟ ಮಾಡೋಣ. ಇಲ್ಲ ಗಿರಿಜಾ, ತಮ್ಮಂದಿರು ಬಂದ ನಂತರ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ. ಈಗ ಬಂದಿರಪ್ಪ ತಮ್ಮಗುಡ್ರೆ. ಹೌದಣ್ಣ, ಈಗ ಬಂದೆವು. ಹೇಗಾದವಪ್ಪ ನಿಮ್ಮೆಲ್ಲರ ಪರಿಸ್ಥಿತಿ? ಚೆನ್ನಾಗಿ ಆಗಿವೇನ, ಅದಕ್ಕೆಲ್ಲ ನಿನ್ನ ಆಶೀರ್ವಾದನೆ ಕಾರಣ. ಹಾ ಅಣ್ಣ, ನಮ್ಮ ನಾಲ್ವರಿಗೂ ನೀನೇ ಕಣ್ಣು ಅಣ್ಣ, ನೀನೇ ಕಣ್ಣು. ಯಾಕಪ್ಪ ಈ ಮಾತು? ಅದು ನಾನು ಮಾಡಬೇಕಾದ ಕರ್ತವ್ಯ. ಆ ಕರ್ತವ್ಯಕ್ಕೆ ಕೀರ್ತಿ ಬಾರದೆ ನಿಮ್ಮೆಲ್ಲರ ಕೀರ್ತಿ ಬೆಳೆಸಬೇಕೆಂದೇ ನನ್ನ ಆಸೆ. ಹೌದಣ್ಣ, ಹಣದೊಬ್ಬರ ಈ ಕಾಲಮಾನದಲ್ಲಿ ಮಳೆ ಚಳಿ ಬಿಸಿಲಿನಿಂದ ದುಡಿದು ನಮ್ಮನ್ನೆಲ್ಲ ಜೋಪಾನ ಮಾಡಿ ನಮಗೆ ಓದಿಸಿ ಅಧಿಕಾರದ ಪಟ್ಟ ಕಟ್ಟಬೇಕೆಂದಿರುವ ಈ ನಿನ್ನ ನಿರ್ಧಾರ ಅಚಲವಾದುದು. ಅಂದಾಗ ನೀನೇ ನಮ್ಮ ಪಾಲಿನ ದೇವರಣ್ಣ, ನೀನೇ ನಮ್ಮ ಪಾಲಿನ ದೇವರು. ಹೌದಣ್ಣ, ನಾವೆಲ್ಲ ಹುಟ್ಟುವಾಗಲೇ ತಂದೆ ತಾಯಿ ಕಳೆದುಕೊಂಡು ಅಣ್ಣನನ್ನು ಕಳೆದುಕೊಂಡ ಈ ಗಿರಿಜಾಳನ್ನು ರಕ್ಷಣೆ ಮಾಡಿದ ನಿನ್ನ ಒಡಲು ಬಂಗಾರದ ಕಡಲಣ್ಣ. ಅಣ್ಣ, ನಾವು ಹುಟ್ಟಿದ ಕೆಲ ವರ್ಷದಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಂಡ ತಪ್ಪಲಿಯಾದ ಕರುಗಳು ನಾವು. ನಮಗೆಲ್ಲ ನೀನೇ ತಂದೆ ತಾಯಿ ಆಗಿ ನಮ್ಮನ್ನು ತಿನ್ನಿಸಿ ಉಣಿಸಿ ಜೋಪಾನ ಮಾಡಿ ದೊಡ್ಡವನ್ನಾಗಿ ಮಾಡ್ತೀಯ. ಅದಕ್ಕಾಗಿ ನಿನ್ನ ಜೀವನವನ್ನೇ ತ್ಯಾಗ ಮಾಡಿರಿ. ಇದರ ಋಣ ನಾವು ಯಾವ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲ. ನಾವು ಯಾವ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲ. ಯಾಕೆ ತಮ್ಮಂದಿರ ಏನಿದೆಲ್ಲ ಏನಿದೆಲ್ಲ ನಿಮ್ಮ ಮಾತುಗಳು? ಅದು ನಾನು ಮಾಡಬೇಕಾದ ಕರ್ತವ್ಯ. ಆ ಕರ್ತವ್ಯಕ್ಕೆ ಚ್ಯುತಿ ಬಾರದೆ ನಿಮ್ಮೆಲ್ಲರ ಕೀರ್ತಿ ಬೆಳಗಿಸಬೇಕೆಂದೇ ನನ್ನ ಆಸೆ. ಸತ್ಯವಾಗಿ ನಿನ್ನ ಮಾತನ್ನು ನಡೆಸ್ತೇನಣ್ಣ. ನ್ಯಾಯ ನೀತಿಯ ಜಾಲನ ಕಾಲಿಟ್ಟು ರೀತಿ ತಪ್ಪಿಸುವವರ ಕಣ್ಣನ್ನು ಕಿತ್ತು ಕ್ರಾಂತಿಯ ಕಡೆ ಓದಿ ಈ ಪುಣ್ಯ ಭರತವನಿಗೆ ಶಾಂತಿ ದೊರಕಿಸಿಕೊಡುತ್ತೇನೆ. ಈ ಮಾತು ಸತ್ಯ. ಅಣ್ಣ, ಕಾಮನು ಕಣ್ಣು ಹಾಕಿದ ಈ ಕಾಮಾಂಧರಿಗೆ ಶ್ರೀಕೃಷ್ಣನಾಗಿ ಜಗ ಮೆಚ್ಚಿದ ಮಗನಾಗಿ ಬರುತ್ತೇನೆ. ಜಗ ಮೆಚ್ಚಿದ ಮಗನಾಗಿ ಬರುತ್ತೇನೆ. ಖಂಡಿತ ಮಾತು ನಡೆಸಿಕೊಡುತ್ತೇನೆ. ಈ ಮಾತು ಸತ್ಯ ಸತ್ಯ ಬಡವರ ಬಂಧುವಾಗಿ ಧರ್ಮದ ಸಿದ್ಧವಾಗಿ ನಡೆಯುತ್ತೇನೆ. ನಿನ್ನ ಮಂತ್ರಕ್ಕೆ ಯಾವನಾದ್ರೂ ಕುತಂತ್ರ ಜಾಲ ಬೀಸಿದರೆ ಆ ಜಾಲವನ್ನು ಹರಿದು ನಿನ್ನ ನುಡಿ ಚಿಟ್ಟವಾಗಿ ಪಾಲಿಸಿದೆ. ಈ ಮಾತು ಸತ್ಯ. ವಾಚ್ಯ, ಈ ಮಾತು ಸತ್ಯ ಸತ್ಯ ಸತ್ಯ. ನಿಮ್ಮೆಲ್ಲರ ಈ ಪ್ರತಿಭೆ ಫಲಕದಲ್ಲಿ ನನ್ನ ಚಿರುವು ಕೂಡ ಮೂಡಬೇಕಾದ್ರೆ ಹೆಣ್ಣು ಈ ಜಗದ ಕಣ್ಣು ಅಂತ ಈ ಸಮಾಜಕ್ಕೆ ನಾ ತಿಳಿಸ್ಕೊಡ್ತೀನಿ. ಈ ಮಾತು ಸತ್ಯ ಮಾವ, ಈ ಮಾತು ಸಂತೋಷ ತಮ್ಮಂದಿರ. ಎಲ್ಲರೂ ನುಡಿ ಕೇಳಿ ನನ್ನ ಹಸಿರೊಡನೆ ತುಂಬಿದಂತಾಯಿತು. ನಮ್ಮೆಲ್ಲರನ್ನು ರಕ್ಷಣೆ ಮಾಡುತ್ತಿರುವ ಈ ಮಾರುತಿರಾಯಿನಲ್ಲಿ ಒಂದು ಸಂಭ್ರಮದ ಗೀತೆಯನ್ನ ಎಂದೆಂದು ಆನಂದ ತುಂಬಿರಲೆಂದು ಅಣ್ಣಯ್ಯ ನಮ್ಮ
ಜೀವನ ನಾವು ಎಂದೆಂದು ಸೇರಿ ಹಾಡುವ ಪ್ರೇಮ ನಮ್ಮ ಬಲದ ನಾವು ಹಂಚಿಕೊಂಡು ತಿನ್ನಲಿದ್ರೆ ಏನ್ ಚಂದವೋ ಏನ್ ಚಂದವೋ ಸೇರಿನ ಗೋಡು ಆಗಲ್ಲ ಬೇರೆ ಅದರ ಸೇರಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವರೇ ಬೆಳೆಯಲಿನ ದುಡಿದ ದೊರೆಯಂತೆ ಲಾ 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 ಲಾ. ಬನ್ನಿ ಬಾಬಾ, ಸಮಯ ಹಾಳಾಗ್ತಾ ಇದೆ. ಏನಾದ್ರು ಸಿಹಿ ಊಟ ಮಾಡೋಣ. ಮೇಡಮ್ ಅಡಿಗೆ ಏನು ಮಾಡ್ರಿ? ಅಡಿಗೆನ ಗೋಧಿ ಹುಗ್ಗಿ, ಬದ್ನಿಕಾಯಿ ಪಲ್ಯ, ಅನ್ನ, ಸಾರು, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಮೆಣಸಿನಕಾಯಿ ಎಲ್ಲ ಸಿದ್ಧವಾಗಿದೆ. ಗ್ಯಾರಂಟಿ ಹಾ, ನಾವು ಬರ್ತೀವಿ. ಆಗಿ. ನೋಡ್ರಿ ತಮ್ಮಗಳ್ರೆ, ಮುಂದೆ ನಮ್ಮ ಕಾರ್ಯಕ್ರಮ ಅಂತಿದ್ದ ಕಂಡು ನಾನಂದ ನನ್ನಂತ ಕಂಡ ಯಾರಿಲ್ಲ ಅಂತಿದ್ದ ಕಂಡು ನಾನಂದ ಕಂಡು ಯಾರಿಲ್ಲ ಕಾವೇರಿ ತಾಯಿ ನಮ್ಮವ್ವ ಕನ್ನಡ ಭಾಷೆ ನನ್ನ ಜೀವ ಈ ಮಣ್ಣಂದ್ರಿ ಚಿನ್ನ ಎನ್ನಂದ್ರಿ ರಂಗ
7 ಜನಕ್ಕೂ ಮಾಡಬಾರ್ದು ನೋಡ್ರಿ. ಆ 8 ಗಂಟೆ ಕಣ ಕೈಯಾಗ ಕುರ್ಚಿ ಕೊಟ್ಟವ, ರಾತ್ರಿ 8 ಗಂಟೆ ಆದ್ರೆ ಇನ್ನೂ ನಮ್ ಗಂಡಾಜಪ್ಪ ಮೊದಲು ಅವ್ರ ಅಪ್ಪ ಇದ್ರಪ್ಪ, ದೇವ್ರಂತ ಮನುಷ್ಯ ಗಂಗಣ್ಣ ನೆನಸ್ಬೇಕ್ರಿ ಅವ್ರನ್ನ. ಅವ್ರು ಒಂದ್ ಆಳು ಬಾ ಅಂದ್ರ 4 ಆಳು ಬರೋವ್ರಿ ಅಂತದ್ರಾಗ ನಮ್ ಸಾವುಕಾರ ಅದಾರಿ. ಇವ್ರಿಗೇನು ಒಂದ್ ಆಳು ಹೆಣ್ಮಕ್ಳು ಅಂದ್ರ ಅಲ್ಲ ಇರ್ತೀರಿ, ಇವ್ ಹಿಂಗ ನಾವು ಹಂಗ ಇಂತರ ಬೆಳತಂಕ ಉಪವಾಸ ಆಗಿ ಹೋಗೈತ್ರಿ. ನಮ್ಮ ದುಡಿದು ಒಂದು ಮಕ್ಕಳಿಗೆ ಬಂದಿಪ್ಪ ಅಂದ್ರ ಒಂದು ಹೆಣ್ಣರ ಕೇಳ್ಬೇಡ್ರಿ. ಹಾ ನೋಡ್ರಿ, ಇದ ಓಣ್ಯಾಗ ಹಾಕಿ ಹೋಗನ ನೋಡೋಣ ಯಾವ್ದಾರ ಆಟದ್ರ ಆಟಿ ವಯಸ್ಸಾಗೈತಿ ಅಂತ ಅಂದರಿ ಮಾಡ್ರಿ. ಎದ್ರಾಗ ಕಡಿಮೆ ಇಲ್ಲ ಅಂದೆ ಇವ ತಿಳ್ಕರಿ. ಹುಡುಗಿ ಅಳ ಬ್ಯಾಡನಿ, ಹುಡುಗಿ ಅಳ ಬ್ಯಾಡನಿ, ನಿನ್ನ ಬುಟ್ಟಿ ಮುರಿದ ಹುಡುಗ ನೋಡ ಬುಟ್ಟಿ ಮುರಿದ ಹಾವೇರಿ ಜಿಲ್ಲಾ ಕೈತರ ಕಲ್ಲಪ್ರ ವಾಯ್ದ, ಹಾವೇರಿ ಜಿಲ್ಲಾ ಕೈತರ ಕಲ್ಲಪ್ರ ಆಗೇತಿ ವಾಯ್ದ. ಯಾರು ಬೀಳದ ನಾ ಬೀಳಲ್ಲ, ಯಾರು ಬೀಳದ ನಾ ಬೀಳಲ್ಲ. ದಯಮಠ ಬಣ್ಣ ಹತ್ತೇನಿ, ಅಯಮಠ ಬಣ್ಣ ಹತ್ತೇನಿ, ಅಲ ಬ್ಯಾಡನಿ ಅಲ ಬ್ಯಾಡನಿ ನನ್ನ ಗುರು ಮೂಲ ಮಂದಿ ನೋಡ, ಅವರ ಆಶೀರ್ವಾದ ತಂದ ನಾ ಬಂದಿನಿ. ಅಲ ಬ್ಯಾಡನಿ ಹುಡುಗಿ ಅಲ ಬ್ಯಾಡನಿ, ಆನಂದವಾಡಿ ಹಾಲತರ ಆನಂದವಾಡಿ ಹಾಲಸರ ಅದರ ನೋಡ. ಗುರುಜಿ ಸೋಮಣ್ಣವರ ಎತ್ತನಲ್ಲಿ ಕವಿಗಾಯ ನೋಡ, ಗುಂಡಿನಲ್ಲಿ ಬಸ್ತಯ್ಯನವರ ಆಶೀರ್ವಾದ ತಂದೆ ನೋಡ, ಅವರ ಆಶೀರ್ವಾದ ತಂದೆ ನೋಡ. ಬಾಳ ಜೋರ್ ಐತಿ ಬಿಡಿ. ಹವಾ ಮೇಂಟೈನ್ ಹಂಗ್ ಮಾಡೈತಿ, ನಿನಗೇನ್ ಗೊತ್ತೈತಿ? ದಾರ್ಯಾಗ ಹೋಗ ಹೆಣ್ಮಕ್ಳ ಕಣ್ಣಿಗೆ ಕಾಣಿಸ್ತಾರ ಇಲ್ಲ, ಗಿಡ್ ನನ್ನ ಮಗ ಬೈದು ಅಂತ ಕಣ್ಣಿಗೆ ಯಾಕಲಿ ಏ ನಮ್ಮೂರಿಗೆ ಬಂದು ನನಗ ಅವಾಜ್ ಮಾಡ್ತಿ ಗಿಡ್ಡ ಅಂತೀಯ. ಗಿಡ್ಡಿಂದ ಇನ್ನೂ ನೀ ನೋಡಿಲ್ಲ, ತೋರಿಸ್ಲಿಲ್ಲ ತೆಗೆದ ಮರ ನೋಡೋದು ಬೇಡ. ಮತ್ತ ಈ ಊರ್ ಸಾವುಕಾರ ದಂಡರಾಜಪ್ಪರ ಹಿರಿಯ ಕಂಪ್ನಿಗಾದ ನೀ ನೋಡಿ ಹೆಂಗೈತಿ ಗುಣಿ ಇಲ್ಲೇ. ಪಡಬೀದಿ ಪಕೀರ ವೈದೊಂದು ಬಾಳ ಮಾತಾಡಕತ್ತಿಯಲ್ಲ. ನಮ್ಮ ಅಪ್ಪಂಗೆ ಏನಾರ ಗೊತ್ತಾದ ಈ ವಿಷಯ ಅಂದ್ರೆ ನೀ ಎದೆದು ಕೌದು ಬೀಸ ಮಾಡ್ತಾನ. ನೋಡಿ ನಿಮ್ಮ ಅಪ್ಪ ದೊಡ್ಡ ಯಾರು ಏನು ಹುಬ್ಬಳ್ಳಿ ಪೈಲ್ವಾನ ಕಲ್ಲಾಪುರ ಪೈಲ್ವಾನವ
ಅದಕ್ಕೆ ನನಗೆ ಹೇಳಕತ್ತಿಯಲ್ಲ ನೀನು ನನ್ನ ಮುಂದೆ ನೆನಲ್ಲ ಅಂದೆ ಅವಂದ ಬಾಳ ಮಾತಾಡಕತ್ತೀಯ ನೀ ಇನ್ನೊಂದು ಸಲ ಹಿಂಗ ಮಾತಾಡಿದ್ರೆ ನಮ್ಮ ಅಪ್ಪನ ಹೆಣ್ಣಿನ ಚಟ್ಟಿ ಬಿಚ್ಚಿರ್ತೀನಿ ನನ್ನ ಚಡ್ಡಿನ ಆಗಲ್ಲೇ ನನ್ನ ಚಡ್ಡಿ ಬಿಚ್ಚಾಕಿ ಎಂತರ ಕಡಿಲಾಗಿಲ್ಲ ಆ ನನ್ನ ಮಗನ ಕಡಿಲಾಗತ್ತೆ ಅಂತ ಮಾಡ್ತೀನಿ ಅಷ್ಟು ಟೈಟ್ ಕಟ್ಟಿ ಕಟ್ಟಿ ಐತದ ಆತ ಬಿಡು ಬಾಳ ಮಾತಾಡಕತ್ತಿ ನೀನ ಎಲ್ಲಿವ ನೀನ ಎಲ್ಲಿಗ ಸುದ್ದಿಯಿಂದ ಬಾಳ ನಡೆದೈತಲ್ಲ ಈ ಊರು 1.5 ಎಕರೆ ಹೊರದಾಗ ಮನಿ ಕಟ್ಟ್ಯಾನ 2 ಬೋರಿನ ಗಾಡಿ ಅದವು ದಂಡರಾಜಪ್ಪ ಸಾವ್ಕಾರ ಆ ಸಾವ್ಕಾರ ಹಿರಿಯ ಕಮ್ಮಿಟ್ಟಿಗೆ ನಾನು ಗೊತ್ತೈತಿಲ್ಲ ನಿನಗ ಅಂದ್ರೆ ನೀನು ಧನರಾಜಪ್ಪ ಅವ್ರ ಮನೆ ಕೆಲಸ ಮಾಡ್ತೀಯೇನು ಕೆಲಸ ಅಷ್ಟ ಯಾಕ್ರಿ ಅವನು ಬೋರಿಂಗ್ ಗಾಡಿ ಲೆಕ್ಕನೂ ಬರೀತೀನಿ ಮನಿ ಕಟ್ಟಾಕತ್ತಾನ ಅದ್ರ ಲೆಕ್ಕನೂ ಬರೀತೀನಿ ನೋಡಂಗೆ ಹೌದಾ ಚಲೋ ಆತ ಬಿಡ ಆದ್ರ ನೀನ ಸೌಕಾರಪ್ಪನ ಬಗ್ಗೆ ಇನ್ನೂ ತಿಳ್ಕೊಂಡಿಲ್ಲ ಅದ ಸೌಕಾರಪ್ಪನ ಬಲಗೈ ಭಂಡ ನಮ್ಮಪ್ಪದ ಅನಿಸ್ತಲೇ ನನಗ ಕಾರ್ ಬಂದು ಯಾವಾಗ ಅವನು ಭಾಗದಾಗ ನೆನಿಸ್ತು ಈ ಬೀಜ ಆ ಬಡನ ಮಗ ಲೆಕ್ಕಾಚಾರ ಇದೆ ಅನ್ನಿಸ್ತು ನನಗ ಅದಕ್ಕ ಇಷ್ಟು ಕುಸುಬಿರಿ ಹಾರಾಡಕತ್ತಿ ನನಗ ನೀನು ಹೌದಲ್ಲಿ ಹುಡುಗಿ ಹೌದು ಬಿಡ ನಿಂದ ಏನಾರ ಒಂದು ಚೂರ ಐತನ ನಂದು ಐತಲ್ಲ ನಂದು ನನ್ನ ಹತ್ತಿರ ಕನಾಗಿಲ್ಲಿಗೆ ನಾ ಬಂದಂಗ ಹೆಂಗೆ ಐತಿಲ್ಲ ನಿಂದು ನೋಡಿ ನಾನ್ ಏನ್ ಮಾಡ್ಬೇಕಾಗಿತ್ತು ನಿಂದ ಹೆಸರು ಐತನ ಅಂತ ಕೇಳದೆ ಹೆಸರು ಐತೆ ನನ್ನ ಹೆಸರು ಈ ಊರಾಗ ಧನರಾಜಪ್ಪರ ಮನ್ಯಾಗ ಹಂತ ಮಾಡುವ ಛಲ ಸಾಧಿಸಿದ ಚತುರ ನೋಡು ನನಗ ಹೌದಾ ಹಂಗಾರೆ ನನ್ನ ಹೆಸರು ನನ್ನ ಹೆಸರು ಹೇಳ ನಮಗೆ ಕ್ಯಾಮ್ರಾ ಓಪನ್ ಇರ್ಬೇಕು ಕ್ಯಾಮ್ರಾ ಮುಚ್ಚಿಸ್ಬೇಡ ನನ್ನ ಹೆಸರು ನಿಂಗೆ ಮಾಡೋಣ ಹಂಗಾರ ಬೆಳತಂಕನ ಏನಪ್ಪ ಮಜಾನ ಮತ್ತೆ ಬೇರೆ ಏನು ಮಾಡಕ್ ಹೋಗಬೇಡ ಯಾವ ತಾಯಿ ಕುಡಿಸಳ ಈಗಿಗೆ ಎದಿಯ ಹಾಲ ಏನು ಮಸ್ತ್ ಉದ್ಯವ ಹುಬ್ಬಳ್ಳಿ ಹುಡುಗಿಗಲ್ಲ ಕುಂತ ಮಂದಿ ಸುರಿಸ್ತಾರ ಮನಸಾತ ಹುಡುಗಿ ಕೇಳ ನಿನ್ನ ಮ್ಯಾಲ ಹುಡುಗಿ ಬಾರಬೇಕಂದ್ರ ಹೇಳು ಮಾಮ ಇಟ್ಕೋರ ಏನಲ್ಲ ಗಿಡ್ಡ ಗಿಂಡಿ ಕಣದ ಅನ್ನಸ್ತಾರ ಯಾವ ನನ್ನ ಮಗ ಗೆಂಡೆ ಕಣ ಅಂತವ ನಮ್ಮ ಕಲ್ಲಾಪುರ ಹುಡುಗರ ಯಾವ ಒಂದು ಧೈರ್ಯ ಇಲ್ಲ ಅನ್ಸಕ ನಿನ್ನ ಜೋಡಿ ಹೋಗಿ ಹಬ್ಬ ಮಾಡ್ತಾರ
ಕಲಾಪುರ ಮುದುಕುರ ಗಿಟ್ಟು ನನ್ನನ್ನು ಮುಟ್ಟೋ ಧೈರ್ಯ ಯಾವ ನನ್ನ ಮಗನೂ ಇಲ್ಲ. ನಿನ್ನ ಜೋಡಿ ಚೌಕಬರ ಆಡ್ತಾರ ಚುಟ್ಟು ಮಾನಗೇರಿ ಮಗಳ ಹುಟ್ಟಿ ಮಾನ ಕಳೆದಾಡು ಉಡಾಳ ಹುಡುಗರ ಮಾನಗೇರಿ ಮಗಳ ಹುಟ್ಟಿ ಮಾನ ಕಳೆದಾಡು ಉಡಾಳ ಹುಡುಗರ ಸಂಘ ಮಾಡಿ ದಿವಾಳಿಯಾಗಾಡು ಎಲ್ಲ ಅಲ್ಲ ನಿಮ್ಮವ ಅಲ್ಲ ಮಾಡೇ ಬಿಟ್ಟ ನನ್ನ ಮಗಳ ಸಂಗಾನ ಬಾ ಸುಮಾರು ಐತಂದೆ ಈ ನನ್ನ ಮಗಳ ಗ್ಯಾಂಗ ಬಾಡಿ ನಮ್ಮ ಗಿಟ್ಟಿ ಇವತ್ತಂಗಾಗೈತಲ್ಲ ಈ ನನ್ನ ಮಗ ಹಿಂಗ ಏನು ಹೇಳ್ತಿಲ್ಲಪ್ಪ ಮುಟ್ಟಿಲ್ಲ ಗಂಡನ ಮಂಚ ಕೂಡಿಲ್ಲ ಮೈಲೂರಿನ ಮಾಡಲೆಂಗ ಗೆಳೆಯ ನಿನಗ ಮೋಸ ಮಾಡಲೆಂಗ ಗೆಳೆಯ ನಿನಗ ಮೋಸ ಮುಟ್ಟಿಲ್ಲ ಗಂಡನ ಮಂಚ ಕೂಡಿಲ್ಲ ಒಂದು ದಿವಸ ಮಾಡಲೆಂಗು ಗೆಳೆಯ ನಿನಗ ಮೋಸ ಮಾಡಲೆಂಗು ಗೆಳೆಯ ನಿನಗ ಮೋಸ ಹೊಸದಾಗಿ ನೀವು ಹೋದ ಮ್ಯಾಲ ಕಲಾಪುರ ಶಂಕರ ಬಿಡುಕಲ್ಲ ಹೆಂಗ ಹೊಸದಾಗಿ ನೀವು ಹೋದ ಮ್ಯಾಲ ಹೊಸದರ ಶಂಕರ ಬಿಡುಕಲ್ಲ ಹೆಂಗ ಏನಾರ ಹೇಳಿದರ ತಂಬಾಕ ಮಂಜಾಗ ಮಾವ ಏ ಮುದುಕಾದು ಬೆಳಗಿಲ್ಲ ಬೆಳಗಿಲ್ಲ ನಾನು ಮುದುಕ ಅಂತಾರ ಏನು ಚಲೋ ಮಾಡಲ್ಲ ಅಂತಾರ ಮುದುಕನ್ನ ತೋರಿಸ್ತೇನೆ ಮಾಡ ನಿಮ್ಮವ್ರ ಹಣ್ಣು ಮಾಡ್ಕೊಂಡ್ ಮನೆಗೆ ಬಾ ಅಂದ್ರ ಈ ಕಲಿಕೆ ಮಾಡ್ಯಾವ ಕೂಡ ನಿಂತ್ಕೊಂಡಿಯಲ್ಲ ವ್ಯಾಪಾರ ಮಾಡಕತ್ತೀವಿ ನೀವು ಎಪ್ಪ ವ್ಯಾಪಾರ ಹಿಂಗ ನಾ ಎಲ್ಲಾರ ಹಣ್ಣು ಮಾರಾಕಂತ ಹೋಗಿ ಕಣ್ಣು ಹೊಡವ ಈ So that you have to turn on Wi-Fi and install SIM. ರೀ ಆಚಾರ್ಯವರ ನಾವು ಮಾಡ್ಬೇಕಂತ ನಿಲ್ಲಿಸ್ಕೊಂಡು ನಿಂತವ್ರಿ ಏನ್ ಮಾಡ್ಬೇಕಂತ ಮಾಡಿದ್ರಿ
ದೊಡ್ಡ ಹೊಟ್ಟೆ ಅಂತ ಹರಿಸಿ ಮಗನ ಯಾಕಪ್ಪ ಹೊರ್ಕೊಂತೇನಿರ ಹಂಗೆ ನನ್ನಂಗೆ ಯಾಕೆ ಹರ್ಕಂತೈತೆ ನಿನ್ನವನ ಕರೆಯದೈತಿ ಮಗನ ನನ್ನಂಗೆ ಯಾಕೆ ಹರ್ಕಂತೈತೆ ನಿಮ್ಮವನ ಇಂಥವ್ರು ಕೊಟ್ಟಾಗ ಸಿಗದ್ಯಾಡಿ ಕುಣದ್ಯಾಡಿ ಹರಿದಿ ತಂದೆನ್ನ ಹಂಗ ರೀ ಲೆಕ್ಕಾಚಾರಿ ಅವ್ರ ಏನ್ರಿ ಅದು ನಿಮ್ಗೆ ಏ ಹೂವನ ಮಗನ ಲೆಕ್ಕಾಚಾರಿ ಅಲ್ಲ ಮಗನ ನನ್ನ ಹೆಸರ ಬಡಿಗ್ಯಾರ ಪರಿಮಾಣ ಹತ್ರ ಹೋಗಿ ಕೇಳ ಯಾರ ಚಾರಿ ಅನ್ನೋದು ಹೇಳ್ತಾರ ಅವ ನೀನು ಬಡದಾಗ ಅವ್ನ ಚಾರಿ ಅಂತಿದ್ದೆ ಇಲ್ಲಿ ಬಂದ ನನಗ ಲೆಕ್ಕಾಚಾರಿ ಅವರ ಅಂತಿದ್ದಿ ಮಗನ ಹೌದಲ್ಲೇ ಅವನ ಕಾಲ ಅವ್ನಿಗೆ ಎತ್ತಲ್ಲ ಏನು ಬಡಿತಾನ್ಲಿ ಹುಡುಗ ನಮ್ಮಪ್ಪ ವಯಸ್ಸೊಳಗೆಲ್ಲ ಬಡ್ದಿಟ್ಟಾನ್ ಬಿಡು ಬಡದಾನ್ ಬಿಡು ಬುಟ್ಟಿ ನಿಂದ ಮುರಿತನ ಆಯ್ತಲ್ಲ ಯಪ್ಪ ನನ್ನ ಬುಟ್ಟಿ ಗಟ್ಟಿ ಮುಟ್ಟಿ ಕೆಟ್ಟ ನಿಮ್ಮವ್ನಿ ಪುರ ಕೆಟ್ಟೆ ಅವಾಗ ನಿನ್ನ ಬುಟ್ಟಿ ಗಟ್ಟಿ ಐತೆ ಅಂತ ಹೇಳಿ ಈ ಹಡಿಸಿಯ ಮಗ ಕೈಯ ಕೊಟ್ಟಿ ಅವಾಗ ಕೊಡ್ತ ನಿನ ಕೊಟ್ಟೆ ಯಪ್ಪ ಇನ್ನೂ ಆಗಿಲ್ಲೋ ಯಪ್ಪ ಅವ್ನು ವ್ಯಾಪಾರ ಮಾಡಕ್ಕಷ್ಟ ಬಂದಿದ್ರು ಅದಾನ ಒಂದು ಚಡ್ಡಿ ಚಲೋ ಐತಿ ಹಂಗಾರ ತಿಂದಂಗ ಕಾಣಲಿಲ್ಲ ಈಗ ನನ್ನ ಮಗ ನಿನ್ನ ಕೈಯನ್ನು ಬಿಸಿ ರೊಟ್ಟಿ ತಿಂದಿಲ್ಲ ಯಪ್ಪ ಹಂಗಾರ ವ್ಯಾಪಾರ ಮಾತು ನೀನು ಸಂತಿಗೆ ಹೋಗಿ ಬಂದು ವ್ಯಾಪಾರ ಮುಗಿತೇನೆಪ್ಪ ರೀ ಲೆಕ್ಕಾಚಾರ ನೋಡ್ರಿ ನನ್ನ ಎದಿ ಮುಟ್ಟಿ ಈ ಮಾತೇನ್ರಿ ತುಟ್ಟಿ ಇವಳ ಮನಸ್ಸಿಗೆ ಹಾಕೇನ್ರಿ ನಾನು ಕಟ್ಟಿ ಇನ್ನೂ ತಿಂದಿಲ್ರಿ ಈಕಿ ಕೈಯನ್ನ ಬಿಸಿ ಬಿಸಿ ರೊಟ್ಟಿ ಇಂದ ಹೇಳ್ತೇನ್ರಿ ಮುಟ್ಟಿ ಲೇ ಲೇ ಮಗನ ಹುಂಬ ನನಗ್ ಕೊಡಬಾಡ ಅಂದೆ ಈ ಚಾಲೆಂಜ್ ನನ್ನ ಮಗಳ ಬಂದಾಳ ಮಾರಿಂಗ ನನ್ನ ಮಗಳ ಹಣ್ಣು ಮಾರಕ್ ಬಂದಾಳ ಮಾರಿಂಗ ಆಕಿಗೆ ಯಾಕೆ ಮಾಡ್ತಿಲ್ಲ ಮಗನ ಬುಕ್ಕಿಂಗ್ ತಂಗಿ ಹೊತ್ತಾಕೈತಿ ಹಣ್ಣು ಹೊರ ಹೋಗ ನಡಿ ಗೋವಿಂಗ 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 ಸಂತಿ ವ್ಯಾಪಾರ ನೀನು ಮಾಡಿದ್ದೇನೆ ಮುಂದೆ ಮುಂದೆ ಸಂಚ ಮಾಡ ನಿಮ್ಮವನ ಕೊಟ್ಟಿ ಹರಿತು ಈ ನನ್ನ ಮಗ ಹೇಳವ ಕೇಳಾಕಿ ಕೇಳಬೇಕಲೆ ಕೇಳಿಲ್ಲ ನಾ ಯಾಕೆ ಬಿಡ್ಲಿ ಹೌದಪ್ಪ ಹಂಗಾರ ಹಣ್ಣಿನ ವ್ಯಾಪಾರ ಮಾಡ್ಕೊಂಡು ನಾ ಬರ್ತೀನಿ ಮುಂದೆ ಹೋಗು ಒಟ್ಟಿಗೆ ಹೋಗೋಣಂದೆ ನಿನ್ನ ತಾಪ ಇಲ್ಲ ಪರದೆ ನೀನಿಲ್ಲ. ನಿನ್ನ ತಾಪ ಇಲ್ಲ, ಪರದೆ ನೀನಿಲ್ಲ. ಏನು 9 ಫುಟ್ ಉಂಟಿದ್ದಾಳಿಕೆ 3 ಫುಟ್ ನನಗ ಗಿಡ್ಡ ಅಂತ ಹೋಗಲೇ ಗಿಡ್ಡದ ಕೈ ಬಾಕರೆಲ್ಲ ತೋರಿಸಿ ಹೋಗಲೇ ಮಗನ ಲೆಕ್ಕಾಚಾರಿ ಹೋಗು ಇನ್ನು 10 ನಿಮಿಷ ತಡ ಆಗಿ ಬಂದಿದ್ರ ನಿನ್ನ ಮಗಳ ಹಣ್ಣಿನ ವ್ಯಾಪಾರ ನೋಡ್ತಿದ್ದೇನೆ ಇನ್ನೂ ಐತಿ ಬೆಳಕರೆದಾಗ ತೋರಿಸ್ತೇನೆ ಮಗನ ಅಕ್ಕಿಗೆ ಕೈ ಹಿಡಿದು ನಿನಗ ಒಂದು ಚಿಪ್ ಕೊಡ್ಲಿಲ್ಲ ಅಂದ್ರ ನನ್ನ ಹೆಸರು ಹುಮ್ಮನಾಳ ಅಂದೆ ಬರ್ತೇನೆ
ಸಂಹರಿಸಿ ಬಡವರ ಜೀವನ ಹಿಡಿಯುತ್ತಿರುವ ಕೊಬ್ಬಿನ ಕೋಣದ ಮತ ಇಳಿಸಬೇಕೆಂದರೆ ಹೌದು ಹೊರಿತು ನಿಂತ ಅವನ ಸಂಗೀತ ಶಕ್ತಿಯಲ್ಲ ನನ್ನ ಮನಸ್ಸು. ಚಂದ್ರ ಸುತ್ತ ಹಳ್ಳಿನ ನಾನೇ ದೊಡ್ಡ ಧನಿಕ ರಾಜನೆಂದು ಒಟ್ಟಿಗೆ ಪಟ್ಟಿ ಹಾಕಿ ಬಡ ಜನರ ಜೀವನ ಹಿಂಡುತ್ತಿರುವ ನಿನ್ನ ಗಂಡು ದೇಹವನ್ನು ಒಡೆಯಬೇಕಾದರೆ ಇಂದು ನಾನು ನಿನ್ನ ಮನೆಗೆ ಶರಣಾಗತನಾಗಿ ಕಾಲಿಡಲೇಬೇಕು. ಅಕ್ಕರೆತೆಯಿಂದ ಹಕ್ಕಿಯಾಗಿ ಮುದ್ದಾಗಿ ಬೆಳೆಸಿದ ಆ ನಿನ್ನ ಪಾರಿವಾರದ ರೆಕ್ಕೆಯನ್ನು ಕಿತ್ತು ಚೊಕ್ಕ ಬಂಗಾರವಾಗಿರುವ ಆ ಹೆಣ್ಣಿನ ಮೈ ಸುಖ ಹೀರಿ ಸುಖದ ಸುಪ್ಪತ್ತಿಗೆಯಲ್ಲಿ ರಾಜಕೀಯ ಗಂಡು ನಾನೇ ಎಂದು ಮೆರೆಯುತ್ತಿರುವೆಯಲ್ಲ. ನಿನ್ನೆಲ್ಲ ಐಶ್ವರ್ಯಕ್ಕೆ ಸವಾಲು ಹಾಕಿ ಬಂಗಾರದ ಮನುಷ್ಯರೆಂಬ ನಮ್ಮ ಕೀರ್ತಿಯನ್ನು ಆಪಾದಕ್ಕೆ ಹಾರಿಸದಿದ್ದರೆ ನನ್ನ ಹೆಸರು ಶಶಿಕಾಂತನೇ ಅಲ್ಲ. ಧರ್ಮೋ ರಕ್ಷಿತೆ ರಕ್ಷಿತಃ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಾಂ ಸಜಾಮ್ಯಹಂ. ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ
ಬಾಯಲ್ಲಿ ಭಗವದ್ಗೀತೆಯ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಬರ್ತಾ ಇದೆಯಾ? ಇದರ ಅರ್ಥ ಎಲ್ಲಿ ಅನ್ಯಾಯ ಹೆಚ್ಚಾಗುತ್ತದೆಯೋ, ಎಲ್ಲಿ ಅದರ ತಾಂಡವವಾಡುತ್ತದೆಯೋ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾಗುತ್ತದೆಯೋ, ಅವಾಗೆಲ್ಲ ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿಂದ ಆ ಪರಮಾತ್ಮ ಆದ್ರೆ ಇದು ಕಲಿಯುಗ, ಕಲಿತೋರ ಕಲಿಯುಗ, ಕಲಿಯುವರ ಕಲಿಯುಗ, ಕಲಿಯೋರ ಕಲಿಯುಗ. ಈ ಕಲಿಯುಗದಲ್ಲಿ ಮತ್ತೆ ಆ ಪರಮಾತ್ಮ ಹುಟ್ಟಿ ಬರೋದು ಅಂದ್ರೇನು, ಸಾರ್ವಜನಿಕರನ್ನ ಮಟ್ಟ ಹಾಕೋದು ಅಂದ್ರೇನು? ಪ್ರತಿ 5 ವರ್ಷ ಚುನಾವಣೆ ಬಂದಾಗ ಮನೆ ಮುಂದೆ ಬಂದು ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬೇಡ್ತೀವಲ್ಲ, ಇನ್ನ ಕೂಳಿಲ್ಲ ಅಂತಲ್ಲ, ಒಂದೊಂದು ಹೋಗಿನ ಆಸೆಗಾಗಿ ಬಣ್ಣ ಬಣ್ಣದ ಕತೆ ಕಟ್ತೀವಿ, ಇಲ್ಲ ಸಲ್ಲದ ಆರೋಪ ಮಾಡ್ತೀವಿ, ಇನ್ನ ಗಂಡ ಕೊಡ್ತೀವಿ, ಕುಡಿಯೋ ಹೆಂಡ ಕೊಡ್ತೀವಿ, ಪ್ರಸಂಗ ಬಿದ್ರ ಮಲ್ಗ ಹೆಣ್ಣು ಕೊಡ್ತೀವಿ, ಹೋಗಿ ಕಟ್ತೀವಿ. ಅದಾದ್ಮೇಲೆ 5 ವರ್ಷ ನಾವು ಗುಂಪು ಸರ್ಕಾರಿ ಶಾಲೆ ಮಾಡಿಕೊಡ್ರಿ, ಸರ್ಕಾರಿ ರೋಡ್ ಮಾಡಿಕೊಡ್ರಿ, ಸರ್ಕಾರಿ ಆಸ್ಪತ್ರೆ ಮಾಡಿಕೊಡ್ರಿ, ಬಿದ್ದಿರೋ ಭೋಗ್ಯಾಜ್ಞೆ ಮಕ್ಕಳ ಒಂದ್ ಹೊತ್ತು ಅಥವಾ ಒಂದು ಟೈಮ್ ಅಲ್ಲಿ ಒಬ್ಬ ಬಂಡವಾಳ ಹಾಕಿದಂತ ವ್ಯಾಪಾರಿ ರಾತ್ರಿ ಆಗ ಬೆಳಗಾಗದೊಳಗನೆ ತಾನು ಹಾಕಿಕೊಂಡಲ್ಲ ಡಬಲ್ ಆಗಿ ಅಂತ ಆಸೆ ಪಡ್ತಾನೆ. ಒಂದು ಕಾಳಿಂದ ಹಾಕಿಕೊಂಡ ರೈತ ಒಂದು ಕಾಳಿಂದ ಒಂದು ತೆನೆ ಹಾಕಿ ಅಂತ ಆಸೆ ಪಡ್ತಾನೆ. ನಾವು ಆಸೆ ಪಡೋದು ತಪ್ಪ? ಅದೇ ರೀತಿ ಈ ಧನರಾಜ ಈ ರಾಜಕೀಯ ಎಂಬ ನಾಟಕದಲ್ಲಿ ಎಲ್ಲ ತರದ ಪಾತ್ರಗಳನ್ನು ಮಾಡಿದ್ದಾನೆ. ಆ ಧರ್ಮರಾಜ ನನಗೆ ಎದುರಾಗಿ ನಿಂತು ಈ ಊರಿನಲ್ಲಿ ಆಗರ್ಭ ಶ್ರೀಮಂತ ನೆನೆಸಿಕೊಂಡಿದ್ದ ಧರ್ಮರಾಜ ಧರ್ಮ ಕರ್ಮಗಳ ತಳಹದಿಯಲ್ಲಿ ಕಟ್ಟಿದ ಆ ನಿನ್ನ ಧರ್ಮದ ಘಟ ಉರುಳಬೇಕಾದ ಇಂದು ನಾನು ನಿನ್ನೊಂದಿಗೆ ನೆಂಟಿಸಿಕೆ ಬೆಳೆಸಲೇಬೇಕು. ಧರ್ಮರಾಜ ಅಣ್ಣನ ಒಡಲೆ ಬಂಗಾರದ ಕಡಲೆಂದು ನಂಬಿರುವ ಆ ನಿನ್ನ ಅಂಬಾರಿ ತಮ್ಮಂದಿರು ಅವಳನ್ನು ಕೈಗೆತ್ತಿಕೊಂಡು ಅಂಬುಜಮುಖಿಯಂತಿರುವ ಆ ನಿನ್ನ ಕಟ್ಟಿ ಗಿರಿಜಿಯನ್ನು ಆಡಂಬರದ ಅರವಿಣಿಯನ್ನಾಗಿ ಸ್ವೀಕರಿಸಿ ಕೊನೆಗೆ ನಿನ್ನೆಲ್ಲ ಆಸ್ತಿಯನ್ನು ಎತ್ತಿ ಹಾಕಿ ದಕ್ಕಿಸಿಕೊಳ್ಳದಿದ್ದರೆ ಈ ಧನರಾಜ ಆ ಗರ್ಭ ಶ್ರೀಮಂತ ಧನರಾಜನೇ ಅಲ್ಲ. ಏನೇ ಕಚೇರಿ ಧನ್ಯವಾದ ಹಾಕೋ ತಡ್ರಿ ಪಕ್ಯಾಗ ಕೆಲಸ ಮಾಡ್ಲಕತ್ತೀಯೋ? ಮೊದಲೇನೆ ಖಾತೆ ಬುಕ್ ಹಳೇದಾಗಿತ್ರಿ, ಅದಕ್ಕ ಮೊನ್ನೆ ಹಾವೇರಿ ಹೋದಾಗ ಹೊಸ ಬುಕ್ ತಂದಿದ್ನೆ ಅಂತ ಹೊಸ ಸಾಲಗಾರರು ಹಸಿಗೆ ಅಂತ ಕುಂತಿದ್ದೆ. ಅದೆಲ್ಲ ಇರ್ಲಿ. ನನ್ನ ತಂದೆಯವರು ಮಾಡಿದ ಆ ಧರ್ಮರಾಜನ ವ್ಯವಹಾರ ಎಲ್ಲ ಚೊಕ್ಕಟಾಗಿದೆ ತಾನೆ? 20 ವರ್ಷಗಳ ಹಿಂದೆ ಧರ್ಮರಾಜ ಅವರು ನಿಮ್ ತಂದೆಯವ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ರು. ಅದ ಅಡಿಕೆ ಅಂಗಡಿ ಆಯಿಲ್ ಮಿಲ್ ಹಾಕ್ತೀನಿ ಅಂತಂದ ಸಾಲ ಮಾಡಿದ್ರು. ಮತ್ತು ಹೊಳ್ಳಿ ನಮ್ ಧನ್ಯರ ಆಗ ತೀರ್ಸ್ಬಿಟ್ಬಿಡಿ. ಯಾವ ದೊಡ್ಡ ಮಾತ್ರಿ ನಮ್ ಧನ್ಯರಿಗೆ. ಹೌದು ಲೆಕ್ಕಾಚಾರಿ,
ಈಗ ನಾನು ಅವನಿಗೆ ಮರಳಿ ಸಾಲ ಕೊಟ್ಟು ಸೂಲಕ್ಕೇರಿಸಬೇಕಾಗಿದೆ. ಹಾಗಂತ ಹಾಕೈದಕ್ಕೊಂದು ಪ್ಲಾನ್. ಯಾವ ದೊಡ್ಡ ಮಾತ್ರಿ, 4 ಮಂದಿ ಓದ್ಸೋದಂದ್ರೆ ಸಾಮಾನ್ಯ ಕೆಲಸ ಮಾಡಿರೇನ್ರಿ? ಅಲ್ರಿ, ಅವ್ರ ಕಡೆಗಿರೋ ಹಣ ಈಗಾಗಲೇ ಎಲ್ಲ ತೀರಿ ಬರಬಾರ್ದಾಗಿ ಹೋಗ್ಯಾನ ಆರ್ಸಿ ಮಗ. ಇನ್ನು ನಮ್ಮ ಕಡೆಗಿನ ಹೊಳ್ಳಿ ಬರಾಕ ಬೇಕ್ರಿ. ಹೌದು ಲೆಕ್ಕಾಚಾರಿ, ನನ್ನ ತಂಗಿಯವರ ಮುಖಸ್ಥಿತಿಯನ್ನು ನೋಡಿ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಹಚ್ಚಿದಂತಾಗಿದೆ. ಒಂದೆಡೆ ನನ್ನ ಅಕ್ಕನ ಸೇಡು, ಇನ್ನೊಂದೆಡೆ ಅವನ ತಮ್ಮಂದಿರನ್ನು ನನ್ನ ತಂಗಿ ತಮ್ಮಂದಿಗಿಂತ ಹೆಚ್ಚು ವಂದಿಸುವ ಸೇಡು. ನಾ ಸಾರಥಿ ಆಗಲೇಬೇಕು ಲೆಕ್ಕಾಚಾರಿ, ಸಾರಥಿ ಆಗಲೇಬೇಕು. ಧನ್ಯರ ಧರ್ಮರಾಜಪ್ಪನವ್ರ ಕನಸ್ನ್ಯಾಗ ಬಂದಂಗ ಆತ್ ನೋಡ್ರಿ. ಬಂದಾಬಿಟ್ರೆ ನಮಸ್ಕಾರ. ಬರಬೇಕು ಧರ್ಮರಾಜರು, ಬನ್ನಿ ಕುಳಿತುಕೊಳ್ಳಿ. ಇರ್ಲಿ ದನಿಗಳ ಮನೆ ನನ್ನ ಮನೆ ಇದ್ದ ಹಾಗೆ. ಹಾ, ಏನು ವಿಶೇಷ ಸಮಾಚಾರ? ಇಷ್ಟು ನಮ್ಮ ಮನೆ ಕಡೆಗೆ ಬಂದಿದ್ದೀರಾ? ಏನಿಲ್ಲ ಶ್ರೀಮಂತರೇ, ತಮ್ಮಂದಿರ ಓದುವಿಕಾಗಿ ತಮ್ಮ ಹತ್ತಿರ ಒಂದು ಸಹಾಯ ಒದಗಬೇಕಾಗಿದೆ. ಚಿಚೆ, ಅದೇನು ಅಂತ ಹೇಳಿ. ನಮ್ಮ ತಂದೆಯವರೊಡನಿದ್ದ ವ್ಯವಹಾರ ನನ್ನೊಡನೂ ಇರಲಿ, ಅವರೊಳಗಿದ್ದ ಸ್ನೇಹ ಸಂಬಂಧ ನನ್ನೊಡನೂ ಇರಲಿ. ಅವರ ಕಡೆ ಆಗದ ಕೆಲಸವನ್ನ ನಾನು ಮಾಡಿಕೊಡುತ್ತೇನೆ. ಆಯ್ತು ಶ್ರೀಮಂತರೇ, ನನ್ನ ತಮ್ಮಂದಿರು B.Ed B.Sc B.Com, ನನ್ನ ಸೊಸೆನು SSLCಗೆಲ್ಲ ಓದಿದ್ದಾರೆ. ಅವರಿಗೆಲ್ಲ ತುಂಬಾ ದುಡ್ಡು ಬೇಕಾಗತ್ತಿವೆ. ಕಾರಣ ನನಗೀಗ 20,000 ಹಣ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ಹಾ ಚಿಚೆ, ಅದ್ಯಾವ ದೊಡ್ಡ ಮಾತು? ಆ ಹಣವನ್ನು ನಾನು ಕೊಡುತ್ತೇನೆ ಲೆಕ್ಕಾಚಾರಿ. ಅವರಿಗೆ 20,000 ಹಣ ಕೊಡು. ಆ 20,000 ಹಣ ಕೊಟ್ಟು ನಾಳೆ ಬಂದು ಇವರ ಬಾಂಡ್ ಪೇಪರ್ ಮೇಲೆ, ಉತ್ತಾರದ ಜೊತೆಗೆ ಬಾಂಡ್ ಪೇಪರ್ ಮೇಲೆ ಸಹಿ ತೆಗೆದುಕೋ. ಆಯ್ತ್ರಿ ಧನ್ಯರ. ಇಡೀ ಬಾ ಧರ್ಮರಾಜಪ್ಪ, ನೋಡಿದ್ಯಾ ಮತ್ತ ಹೊಳ್ಳಿ ನನ್ನ ಹತ್ರ ಬರಂಗಿಲ್ಲ. ನಾ ಈಗ ಹೇಳುತ್ತೆ ನೋಡ್. ನಿಮ್ಮ ತುಂಬಾ ಉಪಕಾರವಾಯಿತು. ನಿಮ್ಮ ಆಶೀರ್ವಾದದಿಂದ ನನ್ನ ತಮ್ಮಂದಿರು ವಿದ್ಯಾವಂತರಾದರೆ ಸಾಕು. ನಾಳೆ ಒಂದು ಆಸ್ತಿ ಪಾತ್ರ ಜೊತೆಗೆ ಬರೆದುಕೊಳ್ತೇನೆ. ಬರುತ್ತೇನೆ ಶ್ರೀಮಂತರೇ. ಬರಬೇಕು ಧರ್ಮರಾಜ್, ಬರಬೇಕು. 20,000 ಹಣ ನಿಮ್ಮ ತಮ್ಮಂದಿರ ಓದಿಗಾಗಿ ಅಲ್ಲ, ನಿಮ್ಮೆಲ್ಲರನ್ನು ಅಗಲಿಸಿ ಅಂಬುಜಮುಖಿಯಾಗಿರುವ ನಿನ್ನ ಸೊಸೆ ಗಿರಿಜೆಯನ್ನು ನನ್ನ ಅಂಬಾರದ ರಾಣಿಯನ್ನಾಗಿ ಸ್ವೀಕರಿಸಿ ಎತ್ತಿ ಹಾಕಿ ದಕ್ಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ಧನಿಕರ ಒಡೆಯ ಧನರಾಜನೇ ಅಲ್ಲ. ಬೇರೆ ಡ್ರೈವರ್ ಕರ್ಕೊಂಡ್ ಬರ್ತಾನೆ ಅಂತ ಹೋದ ಹುಂಬ ನನ್ನ ಮಗ ಇನ್ನೂ ಬರ್ಲಿಲ್ಲಲ್ಲ, ಎಲ್ಲಿ ಹಾಳಾಗಿ ಹೋದ? ಸರಿ ಬಾ ಬಿಡ್ರಿ ಮಕ್ಕಳ. ಲೆಕ್ಕಾಚಾರಿ, ಬೇಗ ಕರೆದುಕೊಂಡು ಬಾ ನನ್ನ ತಂಗಿಯನ್ನ. ಎಲ್ಲಿ ರೈಲ್ವೆ ಸ್ಟೇಷನ್ ಆಗಿದ್ದಾಳೆ ಅಂತ ನೋಡು.
ಸಮಾಜದಲ್ಲಿ ಸನ್ಮಾನ ಮಾಡಿದ್ದಾರೆ. ಸಂತೋಷವಾಯಿತು ತಂಗಿ, ಸಂತೋಷವಾಯಿತು. ನಿನ್ನನ್ನು ನನ್ನ ತಂಗಿಯಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನಿಂದಲೇ ಈ ಧನರಾಜನ ಕೀರ್ತಿ ಇಡೀ ಕರ್ನಾಟಕದ ತುಂಬ ವ್ಯಾಪಿಸಿತು. ಈ ಮಾತ ನನಗ ಮೊದಲ ಹೇಳಿದ್ರ ಬಿಸ್ನಳ್ಳಿ ಬ್ಯಾಂಡ್ ಬಜಾಕ್ ಹೇಳಿಸಿ ದೂರವಾಣಿ ಅಂದ್ರ ಕಲಾಪುರವರಿಗೆ ಭರ್ಜರಿ ಮತ್ ಮಸಿ ಹಾರಿಸ್ಕಂತ ಬಂದು ಬಿಡ್ತಿದ್ದಲ್ರಿ ಅವರ. ಅದೆಲ್ಲ ಬೇಡ ಅಂತಾನೆ ನಿಮ್ಗೋಸ್ಕರ ನಾನೆಲ್ಲ ಸ್ವೀಟ್ ತಂದಿದ್ದೀನಿ. ನೋಡ್ರಿ ವಾ. ಈ ಸಿಹಿಯಿಂದ ನಿನ್ನ ಬಾಳು ಇನ್ನೂ ಸಿಹಿಯಾಗಿರುತ್ತಮ್ಮ. ನಿನ್ನ ಜ್ಞಾನವೆಂಬ ಬಳ್ಳಿ ದೇಗುಲದ ದೇವರವಾಗಲಿ ನಮ್ಮ ಧನಿಕರ ವೈರಿಗಳ ಎಲ್ಲರ ಸತ್ಯಾನಾಶ ಆಗೋಲಿ. ಇದ ನನ್ನ ಹಿರಿದಾದ ಆಸೆ. ಆದ್ರೆ ನಿನ್ನ ಒಗಟಿನ ಮಾತಿನ ಅರ್ಥ? ಹೌದು ತಂಗಿ, ನನ್ನ ತಂದೆಯ ಮುಖಚಿತಿಗೆ ಬೆಂಕಿ ಹಚ್ಚಿದ ಹಾಲು ಚಾದನ ಮಗ ಧರ್ಮರಾಜ ಅವನ ತಂಗಿ ತಮ್ಮಂದರನ್ನು ಹೆಚ್ಚು ಒಲಿಸುತ್ತಿದ್ದಾನೆ. ನೀವು ಹೆಚ್ಚು ಓದಬೇಕು. ಹಣ ಬೇಕಾದಷ್ಟು ಖರ್ಚಾಗಲಿ, ನಾನು ಕೊಡ್ತೇನೆ. ಓದುವುದು ನಿಮ್ಮ ಕೆಲಸ, ಓದಿಸುವುದು ನನ್ನ ಕೆಲಸ. ಆಗ್ಲೇ ಅಲ್ಲ, ನಿನ್ನ ಆಸೆನೇ ನಮ್ಮ ಆಸೆ ಅಲ್ವೇ? ನನ್ನ ತಂದೆಗೆ ಕೊಟ್ಟ ಮಾತು ನಡೆಸಿ ಡಿಗ್ರಿಯಿಂದ ದೊಡ್ಡ ಅಧಿಕಾರಿಯಾಗಿ ಬಂದು ಈ ಊರನ್ನೇ ಆಳ್ತೀನಿ. ಅಣ್ಣ, ಇವತ್ತು ನಮ್ಮ ಮನೆ ದೇವರಾದ ಬೂದಿಯಾಳ ಮಾರುತೇಶ್ವರ ದೇವಸ್ಥಾನಕ್ಕೆ ಹೋಗಿತ್ತಲ್ಲ, ಕಾರು ತಯಾರಾಗಿದೆಯಾ? ಇನ್ನ ಬೇರೆ ಕರ್ಕೊಂಡ್ ಬರ್ತೀನಿ ಅಂತ ಹೋದ ಹುಂಬನ ರ್ಯಾಂಕ್ ಪದರ ದರ್ಶನಕ್ಕೆ ಬರ್ತೀನಿ ಅಂತ ತಂಗಿ ಹರಕೆ ಹೊತ್ತಿದ್ದಾಳೆ. ಅದಕ್ಕಾಗಿ ಆ ಬೇರೆ ಡ್ರೈವರ್ನ ಕರ್ಕೊಂಡ್ ಬರ್ತೀನಿ ಅಂತ ಅದು ಹುಂಬ ನನ್ನ ಮಗ ಇನ್ನೂ ಬರಲಿಲ್ಲ. ಎಲ್ಲಿ ಹಾಳಾಗ ಏನೋ. ಸಾಹೇಬ್ ಡ್ರೈವರ್ ನಿಂಗಣ್ಣನ ಕರ್ಕೊಂಡ್ ಬಂದನ್ರಿ. ಓಹೋ, ಇವನೇನಾ ಹೊಸ ಡ್ರೈವರ್? ಹೌದ್ರಿ. ತಂಗಿ ತಮ್ಮ ನಮ್ಮ ಮನೆಯಾದ ಬೂದ್ಯಾಳ ಮಾಂತೇಶನಿಗೆ ಹೋಗಿ ಬರ್ತಾರಂತೆ. ಬೇಗ ಕಾರ್ ರೆಡಿ ಮಾಡ್ಸು. ಸಾವ್ಕಾರ ಸ್ವಲ್ಪ ಇವ್ರು ಪಗಾರ ಮಾತಾಡಿದ್ರಿ, ನಾನು 10,000 ಮಾತಾಡಿದ್ರಿ. ಏ ಹುಂಬ, ಪಗಾರ ಅಂತ ಕೇಳ್ತೀನಿ ನನ್ನ ಮಗನ. ಆಮೇಲೆ ನಮ್ಮ ಸಾಕಾರ ಅಂದ್ರೆ ನೀನು ಅಡ್ಡ ಕಡಿದ್ರ ಆರಾಕಿ, ಉದ್ದ ಕಡಿದ್ರ ಮಗನ ಗಿಡ್ಡದಿದಿ, ಮೂರು ಹಾಕಿ ಮಗನ. ನಮ್ಮ ಸಾಕಾರ ಪಗಾರ ಅಂತ ಕೇಳ್ತೀನ ಮಗನ. ಆಮೇಲೆ ನಮ್ಮ ಸಾಕಾರ ಅಂದ್ರೆ ಹಗರ್ತಿಳಿ ಅಂದೇನೆ. ಆಮೇಲೆ ಮೊನ್ನೆ ಕೊಪ್ಪಳ ಜಾತ್ರೆಯಾಗ 2 ಬೋರ್ವೆಲ್ ಗಾಡಿ ಕಟ್ಟಾನೆ ಮಗ. ನಿಮ್ಮಂತರ ಹೋದ ಡ್ರಿಲ್ ಬಿಡ್ಸಾಕಂತಂದ ಆಮೇಲೆ ಪಗಾರ ಕೊಡದಂಗಿಲ್ಲ ಮಗನ. 10 ಸರಿ ಮಗನ ಗಾಡಿ 10 ಮಲಕಾನ ಮಗನ. ಅಲ್ಲಲೇ ಆಚಾರ್ಯ, ಇವ ಯಾವಾಗ ನನ್ನ ಮಗ ಪಂಜಿ ಹುಟ್ಟಿದ್ದಾನ ಅಂತಾನೆ ಧನರಾಜಪ್ಪನ ಕುಟ ಸೇರಿ ಅಡ್ಡ ಉದ್ದ ಲೆಕ್ಕ ಬರ್ರೆ ಇಟ್ಗಿ ಮಾವಗ ಲೆಕ್ಕ ಉಲ್ಟ ಬಡ್ಡ ಮಾಡಿ ಪಂಚಿ ತಂದ ಹಾಕ್ಯಾನ ನನ್ನ ಮಗ. ನಮಗ ಗಿಡ್ಡ ಗಿಡ್ಡ ಅಂತಾನ. ನೀವೇನ್ರಿ ಆಚಾರ್ಯರು ಅಂದ್ರೆ? ಲೇ ಲೇ ಕರೆ ಹನುಮಂತ ಅಂತವನ ಅಂದ್ರ ನನಗ ಅನ್ನಲೇ ಮಗನ. ನನಗ ಲೆಕ್ಕಾಚಾರ ಅನ್ನ ನಿಮ್ಮ ಮೌನ ಅಂದ್ರೆ ಗೊತ್ತಾದ್ ಬಿಡಪ್ಪ. ಉಲ್ಟಾ ಪಲ್ಟಾ ಲೆಕ್ಕ ಬರ್ತದೆ, ಪುಕ್ಷಕ್ಕೆ ಹೊಡಕೈತಿ. ಇಂಥ ರೀತಿ ಅಂದ್ರೆ ನಮ್ಮ ಮನೆ ಬರ್ಲಿಂಗ ಎಲ್ಲಿ ಬರ್ತದೆ ಪಗಾರ? ಬಂದ ಗಾಡಿ ಚಾವಿ ಕೊಡ್ರಿ ಸೌಕರ. ತೆಗೆದುಕೊಳ್ಳೋ ಚಾವಿ. ನೀನೇ ನಮ್ಮೆಲ್ಲರ ಪ್ರಾಣವಾಗಿರುವಾಗ 12,000 ಸಂಬಳ ಕೊಡ್ತೇನೆ. ಬೇಗ ಗಾಡಿ ರೆಡಿ ಮಾಡಿಕೋ. ದಣಿಯರ, ಈ ಬಡವರ ಹಣಕ್ಕಾಗಿ ನೀವೇ ದಣಿಯರಾಗಿದ್ದ ಬಳಕ ನಮ್ಮದು ಯಾಕ ಚಿಂತೆಪ್ಪ? ದುಡ್ಡಿನ ನಮಗೇನೋ ಚಿಂತೆ ಇಲ್ಲ. ಬರ್ರಿ ಹೋಗನ್ ಬರ್ರಿ. ಎಲ್ಲೇ ಆರ ತೋರಿಸ್ತೇನೆ, ಅಲ್ಲೇ ಹೊರಗೆ ಹೋಗ್ತೇನೆ ಬರ್ರಿ. ನೀನು ಬರ್ಬೇಕಲ್ವಾ ದೇವರ ದರ್ಶನಕ್ಕೆ? ನೀವು ಹೋಗಿ ಹರಕೆ ಮುಟ್ಟಿಸಿ ಬನ್ನಿ, ನಾನು ಮತ್ತೊಂದು ಬಾರಿ ಹೋಗಿ ಬರುತ್ತೇನೆ. ಏ ಹುಂಬ, ದುಡ್ಡಿಗೆ ಸಮೇತ ಡ್ರೆಸ್ ತೆಗೆದುಕೊಂಡು ಬಾ. ಆಯ್ತು ಬರ್ರಿ ಪಾಸ್ ಹೋಗರ. ಅಲ್ಲಿ ಊರವ್ರ ಕಾರ್ ಇರ್ತೈತೆ, ಕಾರ್ ಹಾಕೊಂಡು ಬರ್ರಿ ಹೋಗನ್ ಬರ್ರಿ. ಮಗನ ಹೋಗೋದಂದ್ರೆ ನೀ ಮಗನ.
ಮತ್ತೆ ಯಾರು ಮಾಡಿದ್ದಲ್ಲಿ ಬಾ ಅವರಲ್ಲಿ ಮಗನ ಹೌದಲ್ಲ ಮತ್ತೆ ನನ್ನ ಹಾ. ಬಾ, ಅದಕ್ಕೆ ಹೋಗನ ಕಾಲ್ ತೋರಿಸ್ ನೀನ ಲೇ ಮಾತಾಡ್ಬಾರ್ದ ಕರೆ ಗೋಳಿ ಮಗನ ಹೇಳ ಮಗನ ನೀನ ನಮ್ಮ ಸಾಕಾರ ಎಮ್ಮಿ ಕಾಲ ಸಗಣಿತಿಗೆ ಹೊಗ ಹಾಡ್ಸಿಯ ಮಗನ ಧನ್ಯಾರ ಅಂತ ಬೆಳಿತನ್ರಪ್ಪ ನಿಮ್ದ ಕೀರ್ತಿ ಬೆಳೆಯಲಿ ಬೇಕು ಲೆಕ್ಕಾಚಾರಿ ಬೆಳೆಯಲೇ ಬೇಕು ನನ್ನ ತಂದೆಯವರ ಹೊಟ್ಟೆಯಲ್ಲಿ ಉರಿ ಹಚ್ಚಿ ನನ್ನ ತಂದೆಯವರ ಮುಖಸ್ಥಿತಿಯನ್ನು ನೋಡಿ ಹೊಟ್ಟೆಯಲ್ಲಿ ಉರಿ ಹಚ್ಚುವಂತಾಗುತ್ತದೆ ಆ ಉರಿ ನನ್ನ ಬೇಕಾದರೆ ಅಲ್ಲ ಧರ್ಮರಾಜನ ವಂಶ ನಿರ್ನಾಮವಾಗಲೇಬೇಕು ನಿರ್ನಾಮವಾಗಲೇಬೇಕು. ಹಾಗಂತ ಹಾಕುವುದು ಇದಕ್ಕೊಂದು ಪ್ಲಾನ್ ಇಲ್ಲೆಲ್ಲಿ ಹಾಕೋದಲ್ಲಪ್ಪ ಇದು ಪ್ಲಾನ್ ಇಲ್ಲೇನು ಕುಂತಾರಲ್ಲ ಎಲ್ಲ ಚಾಡದ ಮಂದಿ ಇದೆ ಹೋಗಿ ಧನರಾಜಪ್ಪನ ಮುಂದೆ ಹೇಳ ಇವ್ರ ಯಪ್ಪ ಇಲ್ಲಿ ಅಂದ್ರೆ ಬೇಡ ನಾನು ನೀನು ಸೇರ್ಕೊಂಡು ಒಳಗೆ ಹೋಗಿ ಭರ್ಜರಿಸ್ಕತ್ತಕ ತಲೆ ಕಟ್ಟಿ ಬಾರ ಹಾಕಂಬ ಬಾರ ಆಯ್ತು ನಡಿ ಲೆಕ್ಕಾಚಾರಿ